ಸುಮಾರು 200 ವರ್ಷಗಳ ಸತತ ಪ್ರಯತ್ನ, ಸಂಘರ್ಷಗಳು ಹಾಗೆ ಎಷ್ಟೋ ತ್ಯಾಗಗಳ ಮೂಲಕ ಸಿಕ್ಕಿರ್ತಕ್ಕಂತಹ ಸ್ವತಂತ್ರ ನಮ್ದು. ಬಟ್ ಇವತ್ತಿಗೆ ನಾವು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ವಶನ್ಸ್ ಅನ್ನ ಕೇಳ್ಕೋಬೇಕಾಗಿದೆ. ಬೇಸಿಕಲಿ ಸ್ವತಂತ್ರ ಸಿಕ್ಕು ನಮ್ಗೆ 77 ವರ್ಷ ಆಯ್ತು, ಬಟ್ ನಿಜವಾದ ಸ್ವತಂತ್ರವನ್ನ ನಾವು ಅನುಭವಿಸ್ತಾ ಇದೀವ? ದ ಸೈಕಾಲಜಿ ಆಫ್ ಮನಿ ಪುಸ್ತಕದಲ್ಲಿ ಸ್ವತಂತ್ರತೆಯನ್ನ ಒಂದ್ ಕಡೆಗೆ ಡಿಫೈನ್ ಮಾಡ್ತಾರೆ ಅವರು. ಬೇಸಿಕಲಿ ಎದ್ದ ತಕ್ಷಣ ನಾವು ಎವ್ರಿ ಸಿಂಗಲ್ ಡೇ ನಾವು ಎದ್ದ ತಕ್ಷಣ ನಾವು ಏನ್ ಮಾಡಬೇಕು ಅನ್ಕೊಂಡಿದೀವಿ ಅನ್ನೋ ವಿಷಯವನ್ನ ನಾವೇ ನಿರ್ಧಾರ ತಗೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಯಾವತ್ತು ತಲುಪ್ತೀವೋ ಅವತ್ತು ನಮಗೆ ನಿಜವಾದ ಸ್ವತಂತ್ರ ಸಿಗುತ್ತೆ ಅಂತ ಹೇಳ್ಕೊಂಡು, ಅಂದ್ರೆ ಬರೀ ಹಣಕಾಸಿನ ವಿಚಾರವನ್ನಾಗಿ ಮಾತ್ರ ಅವರು ಹೇಳ್ತಾ ಇಲ್ಲ, ಟೈಮಿನ ಫ್ರೀಡಮ್ ಅನ್ನು ಜೊತೆಗೆ ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಟೈಮಿನ ವಿಚಾರವಾಗಿ ನಾವು ಫ್ರೀಡಮ್ ಅನ್ನು ಅಚೀವ್ ಮಾಡಬೇಕು ಅಂತಂದ್ರೆ ದಿನನಿತ್ಯವಾಗಿ ನಾವು ಫೇಸ್ ಮಾಡ್ತಕ್ಕಂತಹ ಸಂಘರ್ಷಗಳಿಂದ ನಾವು ಹೊರಗಡೆ ಬರಬೇಕು. ಸೊ ಹಾಗಾಗಿ ಮನಿ ಫ್ರೀಡಮ್ ಅಥವಾ ಹಣಕಾಸಿನ ಸ್ವತಂತ್ರತೆಯನ್ನ ಅಚೀವ್ ಮಾಡ್ತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ಉದ್ದೇಶವಾಗಿ ಇವತ್ತಿನ ವಿಡಿಯೋನ ನಿಮ್ಮವರೆಗೂ ನಾವು ತರ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂತಹ ಫ್ರೀಡಮ್ ಡೇ ಅಷ್ಟೊತ್ತಿಗೆ ಯಾವ ಗೋಲ್ಸ್ ಗಳ ರಿಲೇಟೆಡ್ ನಾವು ಕೆಲಸ ಮಾಡಬೇಕು ಹಣಕಾಸಿನ ವಿಚಾರವಾಗಿ, ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವತಂತ್ರತೆಯನ್ನು ನಾವು ಪಡಿಬಹುದು ಅನ್ನೋ ಒಂದು ಎಂಟೈರ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ಹಂತ ಹಂತವಾಗಿ ನಾನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸಖತ್ ಇಂಪಾರ್ಟೆಂಟ್ ಹಾಗೆ ಕ್ರಿಟಿಕಲ್ ವಿಡಿಯೋ ಇದು. ಕೊನೆವರೆಗೂ ನೋಡಿ, ಸುಮಾರು ವಿಷಯಗಳು ನಿಮಗೆ ಕಲಿಯಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಇದರಿಂದ ಸುಮಾರು ಉತ್ತೇಜನ ನಮಗೆ ಸಿಗುತ್ತೆ ಈ ರೀತಿಯಂತ ಎಫೆಕ್ಟಿವ್ ಮಾಹಿತಿಗಳನ್ನ ನಿಮ್ಮವರೆಗೂ ಕನ್ನಡದಲ್ಲಿ ತಲುಪಿಸಲಿಕ್ಕೆ. ಹಾಗೆ ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇದು ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಸ್ಟ್ರೇಟ್ ಅವೇ ಗೆಟ್ ಇಂಟು ದ ಸಬ್ಜೆಕ್ಟ್. ಹಣಕಾಸಿನ ವಿಚಾರದ ಸ್ವತಂತ್ರತೆಗೆ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ಸಾಲ ಮುಕ್ತರಾಗಿ ನಾವು ಜೀವನವನ್ನ ಮಾಡ್ತಕ್ಕಂಥದ್ದು. ಸೊ RBI ಡೇಟಾ ಒಂದ್ ಕಡೆ ಹೇಳುತ್ತೆ, ಕಳೆದ 10 ವರ್ಷಗಳಲ್ಲಿ 29% ಗ್ರೋತ್ ಕಂಡಿದೆ ಅನ್ಸೆಕ್ಯೂರ್ಡ್ ಲೋನ್ಸ್, ಕ್ರೆಡಿಟ್ ಕಾರ್ಡ್ ಈ ತರದ ಲೋನ್ಸ್ ಗಳಲ್ಲಿ ಅಂತ ಹೇಳೋದಾದ್ರೆ ಜನಗಳು ಸಿಕ್ಕಾಪಟ್ಟೆ ಲೋನ್ ತಗೊಳ್ತಾ ಇದ್ದಾರೆ. 1,86,000 ಕೋಟಿಗೆ ಇದು ಇನ್ಕ್ರೀಸ್ ಆಗಿರುತ್ತೆ ಬೈ 2023. ಕನ್ಸ್ಯೂಮರ್ ಡ್ಯೂರೇಬಲ್ ಲೋನ್ಸ್ಗಳು 39% ಬೆಳವಣಿಗೆಯನ್ನ ಕಂಡಿದೆ. ಸುಮಾರು 37,000 ಕೋಟಿಯಷ್ಟು ಲೋನ್ ಅನ್ನ ಜನಗಳು ತಗೊಂಡಿದ್ದಾರೆ ರೀಸೆಂಟ್ ಡೇಟಾ ಪ್ರಕಾರ. ಇದರರ್ಥ ಲೋನ್ ಹೆಂಗೂ ಸಿಗುತ್ತೆ, ಬ್ಯಾಂಕ್ಸ್ ಗಳಂತೂ 20 ಟೈಮ್ಸ್ ಲೋನ್ ಕೊಡೋಕೆ ರೆಡಿ ಇದ್ದಾರೆ ಇವತ್ತಿನ ಕಾಲಕ್ಕೆ. ಲೋನ್ ಹೆಂಗೂ ಸಿಗ್ತಾ ಇದೆಲ್ಲ, ತಗೊಳ್ಳೋಣ ಬಿಡು, ಲೋನ್ ಅಲ್ಲೇನೆ ಜೀವನ ಮಾಡೋಣ ಬಿಡು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜನಗಳು ಕಂಟಿನ್ಯೂಸ್ ಆಗಿ ಸಾಲವನ್ನ ತಗೊಳ್ತಾ ಇದ್ದಾರೆ ಅದೇ ಟ್ರ್ಯಾಪ್ ಅಲ್ಲಿ ಹಣಕ್ಕೋಸ್ಕರ. ಸೊ ಬೇಸಿಕಲಿ ಸ್ವತಂತ್ರತೆಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಜನಗಳು, ತಗೊಂಡಿರೋ ಸಾಲನ ತೀರ್ಸೋದಕ್ಕೋಸ್ಕರನೇ ಜೀವನ ಪರ್ಯಂತ ದುಡಿತಾ ಇದ್ದಾರೆ. ನಿಜವಾದ ಸ್ವತಂತ್ರತೆಯನ್ನ ಹಣಕಾಸಿನ ವಿಚಾರದಲ್ಲಿ ನಾವು ಅನುಭವಿಸಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಹೆಜ್ಜೆ ಇಡಬೇಕಾಗಿರ್ತಕ್ಕಂಥದ್ದು ಸಾಲ ಮುಕ್ತ ಜೀವನಕ್ಕೆ. ಸೊ ಹಾಗಾಗಿ ಇದ್ರ ರಿಲೇಟೆಡ್ ಏನೇನೆಲ್ಲ ಆಕ್ಷನ್ಸ್ ಗಳನ್ನ ತಗೊಳ್ಳೋದ್ರ ಮೂಲಕ, ಇನ್ ಕೇಸ್ ಆಲ್ರೆಡಿ ಲೋನ್ ನೀವು ತಗೊಂಡಿದ್ದೀರಾ ಅಂತಂದ್ರೆ ಯಾವ ರೀತಿ ಅದರಿಂದ ಹೊರಗಡೆ ಬರಬಹುದು ಫಾಸ್ಟ್ ಆಗಿ, ಇನ್ನೊಂದು ಕಡೆಯಿಂದ ಲೋನ್ ಆಲ್ರೆಡಿ ತಗೋತಾ ಇದ್ದೀರಾ ಅಂತಂದ್ರೆ ಏನೇನೆಲ್ಲ ಯೋಚನೆಗಳನ್ನ ಇಟ್ಕೊಳ್ಬೇಕಾಗುತ್ತೆ, ನೀವು ಯಾವ್ದರ ಬೇಸಿಸ್ ಅಲ್ಲಿ ಡಿಸಿಷನ್ ತಗೊಳ್ಬೇಕು ಅನ್ನೋದನ್ನು ಕೂಡ ಇವಾಗ ಡಿಸ್ಕಷನ್ ಮಾಡೋಣ. ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ, ಸಾಲದ ಅವಶ್ಯಕತೆ ನಿಜವಾಗ್ಲೂ ನನಗಿದೆಯಾ? ಸುಮಾರು ಕೇಸಸ್ ಅಲ್ಲಿ ಏನಾಗುತ್ತೆ, ನನ್ನ ಫ್ರೆಂಡ್ ತಗೊಂಡ್ರು ಬಿಡೋ, ಅಥವಾ ನಮ್ಗೆ ಗೊತ್ತಿರೋ ಯಾರೊಬ್ರು ತಗೊಂಡಿದ್ದಾರೆ ಅವ್ರಿಗೇನೋ ಶೋ ಆಫ್ ಮಾಡೋಣ, ಅಥವಾ ಅವ್ರಿಗೆ ತೋರಿಸೋಣ, ನಮಗೂ ಸಾಮರ್ಥ್ಯ ಇದೆ ಅಂತ ಹೇಳ್ಕೊಂಡು ತೋರಿಸೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಮಗೆ ಕೆಪಾಸಿಟಿ ಇಲ್ಲ ಸದ್ಯಕ್ಕೆ ಅಂತಂದ್ರೂ ಕೂಡ ದೊಡ್ಡ ಲೋನ್ಗೆ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ತೀವಿ. ಸೊ ಈ ರೀತಿಯಾದಂತಹ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇದೀವಿ ಅಂತ ಪ್ರಶ್ನೆ ನಾವು ಕೇಳ್ಕೋಬೇಕಾಗಿದೆ. ಸೊ ಇದನ್ನೇ ಬಾರೋ ಮಾಡ್ತಾ ಇದೀವಿ, ಕರೆಕ್ಟ್, ಅದನ್ನ ಸ್ಮಾರ್ಟ್ ಆಗಿ ಮಾಡ್ತಾ ಇದೀವ? ಎರಡು ರೀತಿಯಾದಂತಹ ಸಾಲಗಳು ಬರುತ್ತೆ, ಬ್ಯಾಡ್ ಲೋನ್, ಗುಡ್ ಲೋನ್ ಅಂತ ಹೇಳ್ಕೊಂಡು. ಸೊ ಬೇಸಿಕಲಿ ಬ್ಯಾಡ್ ಲೋನ್ ಅಂದ್ರೆ ಏನು, ನಾವೀಗ ಸಾಲ ತಗೊಂಡಿದೀವಿ, ಆ ಸಾಲದಿಂದ ಮತ್ತೆ ಅಡಿಷನಲ್ ಆಗಿ ನಾವು ಖರ್ಚು ಮಾಡ್ತಕ್ಕಂತಹ ಒಂದು ಅವಶ್ಯಕತೆ ಅಲ್ಲಿದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ ಲೋನ್ ತಗೊಂಡಿದ್ದೀರಾ, ಕಾರ್ ಅವಶ್ಯಕತೆ ಇದ್ರೆ ಫೈನ್, ಬಟ್ ಅವಶ್ಯಕತೆ ಇಲ್ಲದೇ ನೀವು ಕಾರ್ ತಗೊಂಡಿದ್ದೀರಾ ಅಂತ ಅಂದ್ರೆ ಆ ರೀತಿ ಅಂತ ಸಂದರ್ಭದಲ್ಲಿ ಕಾರಿನ ಒಂದ್ ಕಡೆ ಕೊಳಿತಾ ಇರುತ್ತೆ, ಬಟ್ ಕಾರಿನ ಮೇಂಟೆನೆನ್ಸ್ ಒಂದ್ ಕಡೆಗಾದ್ರೆ ಇನ್ನೊಂದು ಕಡೆಯಿಂದ ರೆಗ್ಯುಲರ್ ಆಗಿ ನೀವು ಅದಕ್ಕೋಸ್ಕರ ಖರ್ಚನ್ನ ಮಾಡಬೇಕಾಗಿರುತ್ತೆ ಬೇರೆ ಬೇರೆ ರೀತಿಯಂತಹ ಸೋರ್ಸಸ್ ಗಳಿಂದ. ಸೊ ನಮ್ಮ ಜೇಬಿಂದ ಯಾವ ಸೋರ್ಸ್ ದುಡ್ಡನ್ನ ತೆಗೆಯುತ್ತೋ ಅದನ್ನ ನಾವು ಬ್ಯಾಡ್ ಲೋನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಖರ್ಚು ಮಾಡ್ತಕ್ಕಂತಹ ಸಾಲದ ಹಣವನ್ನ. ಇನ್ನೊಂದು ಕಡೆಯಿಂದ ಗುಡ್ ಲೋನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಬೆಟರ್ ಆಪರ್ಚುನಿಟಿ ಇದೆ, ಲ್ಯಾಂಡ್ ಏನೋ ಸಿಗ್ತಾ ಇದೆ, ಆ ರೀತಿಯಂತ ಅವಕಾಶಗಳಿದೆ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಂತಂದ್ರೆ, ಅಥವಾ ನಿಮ್ಗೆ ಗೊತ್ತಿರತಕ್ಕಂಥ ಬಿಸ್ನೆಸ್ ಇದೆ, ನಿಮ್ಗೆ ಗೊತ್ತು ಹಣ ಹಾಕಿದ್ರೆ ಬೆಳಿಬಹುದು, ಇದರಲ್ಲಿ ಚಾನ್ಸಸ್ ಜಾಸ್ತಿ ಇದೆ ಅಂತಂದಾಗ ನೀವು ಸಾಲ ತಗೊಂಡು ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ದಟ್ಸ್ ಅ ಗುಡ್ ಲೋನ್, ಬಿಕಾಸ್ ನಿಮ್ಮ ಪಾಕೆಟ್ಗೆ ಅಡಿಷನಲ್ ಆಗಿ ಅದರಿಂದ ಹಣ ಆಡ್ ಆಗುತ್ತೆ. ಸೊ ದೇರ್ ಇಸ್ ಅ ಫಾರ್ಮುಲಾ, ಬೇಸಿಕಲಿ ಒಂದು ರೇಷಿಯೋ ಮೂಲಕ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ದುಡಿತಾ ಇದ್ದೀರಾ, 35,000 ರೂಪಾಯಿಯಷ್ಟು ನೀವು EMI ಅನ್ನು ಕಮಿಟ್ ಆಗ್ತಿದ್ದೀರಾ ಎವ್ರಿ ಮಂತ್ ಅಂತಂದ್ರೆ 35% ನಷ್ಟು ಲೋನ್ ರೇಷಿಯೋ ನಿಮ್ಮಲ್ಲಿ ಇದೆ ಅಂತ ಅರ್ಥ. ಅದರ ಫಾರ್ಮುಲಾ ತೋರಿಸ್ತಾ ಇದೀವಿ ಇವಾಗ. ಟೋಟಲ್ ಮಂತ್ಲಿ ಡೆಟ್ ಪೇಮೆಂಟ್, ಸೊ ಬೇಸಿಕಲಿ ಎಷ್ಟು ಡೆಟ್ ಪೇಮೆಂಟ್ಸ್ ಗಳನ್ನ ನೀವು ಕೊಡಬೇಕು ಡಿವೈಡ್ ಬೈ ಮಂತ್ಲಿ ಇನ್ಕಮ್ ನಿಮ್ದು ಮಲ್ಟಿಪ್ಲೈಡ್ ಬೈ 100 ಮಾಡಿದ್ರೆ ನಿಮಗೆ ಒಂದು ರೇಷಿಯೋ ಸಿಗುತ್ತೆ, ಡೆಟ್ ಟು ಇನ್ಕಮ್ ರೇಷಿಯೋ ಅಂತ ಹೇಳ್ತಾರೆ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ 35% ಗಿನ ಜಾಸ್ತಿ ಇದು ಕ್ರಾಸ್ ಆಗಬಾರ್ದು. ಅದೇ ರೀತಿ ನೀವು ಪ್ಲಾನ್ ಮಾಡ್ಕೊಳ್ಬೇಕು ಇನ್ ಕೇಸ್ ನೀವು ಲೋನ್ ತಗೊಳ್ತಾ ಇದ್ದೀರಾ ಅಂತಂದ್ರೆ. ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಬೇಸಿಕಲಿ ಅಪ್ ಟು 20% ಇದ್ದರೆ ಕಂಫರ್ಟಬಲ್ ಝೋನ್ ಅಂತ ಹೇಳ್ತಾರೆ. 20 to 40% ಅಂತಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂತಹ ಝೋನ್ ಇದು. 40 ರಿಂದ 50% ನಷ್ಟು ಕಮಿಟ್ಮೆಂಟ್ ನಿಮ್ಗೆ ಬರೀ ಲೋನ್ ರಿಲೇಟೆಡ್ ಇದೆ ಅಂತಂದ್ರೆ ಸ್ಟ್ರೆಸ್ ಅಲ್ಲಿ ನೀವು ಇದೀರಾ ಅಂತ ಅರ್ಥ. 50% ಮೇಲೆ ಹೋಗಿದೆ ಅಂತಂದ್ರೆ ಅಲಾರಾಮಿಂಗ್, ಬಹಳನೇ ಎಚ್ಚರಿಕೆ ವಹಿಸಬೇಕಾದಂತಹ ಸಮಯ ಇದಾಗಿರುತ್ತೆ. ಸೊ ಒಂದು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆನೆ ಸಾಲ ಬೇಕಾ ಬೇಡವಾ ಅನ್ನೋದು ಬಹಳ ಕೂಲಂಕುಷ
ಕೂಲಂಕಷವಾಗಿ ನಿರ್ಧಾರ ತಗೊಳ್ತಕ್ಕಂಥದ್ದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಯಿಂದ ತಗೊಂಡಿರ್ತಕ್ಕಂತಹ ಸಾಲದ ನಂಬರ್ ಏನಿದೆಯೋ ಕಮಿಟ್ಮೆಂಟ್, ಅದು ನನ್ನ ಡೆಟ್ ಟು ಇನ್ಕಮ್ ರೇಷಿಯೋ ಏನಾದರೂ ಕ್ರಾಸ್ ಆಗ್ತಿದೆ ಅಂತ ವೆರಿಫೈ ಮಾಡ್ಕೊಂಡು ಆದ್ಮೇಲೆ ನೀವು ಡಿಸಿಷನ್ಸ್ ಗಳನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ವಹಿಸುತ್ತೆ ಈ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಅಂತ ಹೇಳೋದಾದ್ರೆ. ಇನ್ನೊಂದು ಸಂದರ್ಭದಲ್ಲಿ ಸರ್ ಆಲ್ರೆಡಿ ನಾವು ಸಾಲ ತಗೊಂಡಿದೀವಲ್ಲ, ಏನ್ ಮಾಡೋದಾಗಿದ್ರೆ ನಾವು ಆದಷ್ಟು ಬೇಗ ಆ ಸಾಲದ ಹೊರೆಯಿಂದ ನೀವು ಹೊರಗಡೆ ಬರ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗುತ್ತೆ. ಟ್ರಸ್ಟ್ ಮೀ, ನನಗೆ ಪರ್ಸನಲ್ ಆಗಿ ಅನುಭವ ಇದೆ ಇದು. ಏನಪ್ಪಾ ಅಂತಂದ್ರೆ ನಾವು ಆಲ್ರೆಡಿ ಸಾಲ ತಗೊಂಡಿರ್ತೀವಿ, ಸಾಲದ EMI ಹೆಂಗೂ ಹೋಗ್ತಾ ಇರುತ್ತಲ್ಲ, ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಬೇಗ ಬರಬೇಕಾ ಬೇಡವಾ ಅನ್ನೋದ್ರಿಂದ ಸುಮ್ಮನೆ ಇಂಟ್ರೆಸ್ಟ್ ಕಟ್ತಾ ಇರ್ತೀವಿ. ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ಇನಿಷಿಯಲ್ ಡೇಸ್ ಗಳಲ್ಲಿ, ಸ್ಟಾರ್ಟಿಂಗ್ ದಿನಗಳಲ್ಲಿ ನಿಮ್ಮ ಇಂಟ್ರೆಸ್ಟ್ ಪೇಮೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಸಲನ್ನ ನೀವು ಬೇಗ ಬೇಗ ಕ್ಲಿಯರ್ ಮಾಡ್ಕೊಂಡು ಬಂದಷ್ಟು ಇಂಟ್ರೆಸ್ಟ್ ಅಲ್ಲೂ ಕೂಡ ಹಣವನ್ನ ನೀವು ಉಳಿಸ್ತೀರಾ. ಈ ಇಂಟ್ರೆಸ್ಟಿಂಗ್ ಡೇಟಾನ ಗಮನಿಸಿ, 20 ವರ್ಷದ ಸಾಲವನ್ನ 10 ವರ್ಷದಲ್ಲೇ ಕ್ಲಿಯರ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿರುತ್ತೆ. ನೋಡ್ತಾ ಇರಬಹುದು ನೀವು, ಗ್ರೀನ್ ಲೈನ್ ನ ಅಬ್ಸರ್ವ್ ಮಾಡಿ. ಜಸ್ಟ್ 10% ನಷ್ಟು ಅಡಿಷನಲ್ ನೀವು EMI ಗೆ ಅಡಿಷನಲ್ ಆಗಿ 10% ನಷ್ಟು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 20 ವರ್ಷದ ಸಾಲವನ್ನ 10 ವರ್ಷದಲ್ಲಿ ನೀವು ಕ್ಲಿಯರ್ ಮಾಡಬಹುದಾಗಿರುತ್ತೆ, ರಫ್ ಆಗಿ ಹೇಳಬೇಕು ಅಂತ ಅಂದ್ರೆ. ಹಾಗೆ ಇದೇ ಬರೀ 5% ನಷ್ಟು ನೀವು ಅಡಿಷನಲ್ ಆಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀರಾ ಅಥವಾ ಅಡಿಷನಲ್ ಆಗಿ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಬರೀ 12 ವರ್ಷ 6 ತಿಂಗಳಲ್ಲಿ ನೀವು ನಿಮ್ಮ ಸಾಲದ ಹೊರೆಯನ್ನ ಕ್ಲಿಯರ್ ಮಾಡ್ಕೊಳ್ತೀರಾ, 20 ವರ್ಷದ ಸಾಲದ ಹೊರೆಯನ್ನ. ಇದರ ಅರ್ಥ ತುಂಬಾ ದೊಡ್ಡ ಹೆಜ್ಜೆನ, ತುಂಬಾ ದೊಡ್ಡ ಚೇಂಜಸ್ ಗಳನ್ನೇ ತರಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು 2% 5% ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು ಕೂಡ ಸಾಲದ ಹೊರೆಯಿಂದ ಹೊರಗಡೆ ಬರಕಾಗುತ್ತೆ. ಇನ್ನೊಂದು ಕಡೆಯಿಂದ ಸಾಲವನ್ನ ತಗೊಳ್ಬೇಕಾ ತಗೊಳ್ಬಾರ್ದು ಅನ್ನೋ ಒಂದು ಡಿಸಿಷನ್ ಅಕ್ಯುರೇಟ್ ಆಗಿ ನಾವು ತಗೊಳ್ಳೋಕಾದ್ರೆ ಫಸ್ಟ್ ಲೆವೆಲ್ ಅಲ್ಲೇ ಈ ಟ್ರ್ಯಾಪ್ ಇಂದ ಇಮಿಡಿಯೇಟ್ಲಿ ನಾವು ಹೊರಗಡೆ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಹಣಕಾಸಿನ ವಿಚಾರದ ಸ್ವತಂತ್ರತೆ ಏನಿದೆಯೋ ಅದರ ರಿಲೇಟೆಡ್ ನಾವು ಹೆಜ್ಜೆ ಇಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ಈ ಒಂದು ಪರ್ಟಿಕ್ಯುಲರ್ ಮಾಹಿತಿಯಿಂದ ಕಲಿಬಹುದಾಗಿರುತ್ತೆ. ವೆಲ್, ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಪಾಯಿಂಟ್ ಏನಿದೆಯೋ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿದೆ. ಯಾವುದೇ ಸಂದರ್ಭದಲ್ಲಿ ಕೇಳಿ, ಇವತ್ತಿನ ಕಾಲಕ್ಕಂತೂ ಸುಮಾರು ಆಪರ್ಚುನಿಟೀಸ್ ಗಳು, ಅವಕಾಶಗಳಿದೆ. ಆನ್ಲೈನ್ ಮೂಲಕ ನಾವು ಹೊಸ ಹೊಸ ಇನ್ಕಮ್ ಸ್ಟ್ರೀಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ಇವೊಂದು ನೀವು ಜಾಬ್ ಅಲ್ಲಿ ಇದೀರಾ ಅಂತಂದ್ರೂ ಕೂಡ, ಬಟ್ ಸುಮಾರು ಜನ ಇದರ ರಿಲೇಟೆಡ್ ಥಿಂಕೇ ಮಾಡಲ್ಲ. ಯಾವಾಗಲೂ ಸ್ಟಾಗ್ನೆಂಟ್ ಆಗಿ ಉಳ್ಕೊಂಡ್ಬಿಡ್ತಾರೆ, ಒಂದೇ ಜಾಬ್ ಅಥವಾ ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಅವರು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬಿಡ್ತಾರೆ. ಸೊ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಗಳನ್ನ ಹೊಂದಿರತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ವಿಷಯಗಳು ಬದಲಾಗ್ತಾ ಇದೆ. ವಿಷಯಗಳು ಬದಲಾಗ್ತಾ ಇದ್ದ ಹಾಗೆ ಈಗ ಜಾಬ್ ಸೆಕ್ಯೂರಿಟಿನೂ ಕೂಡ ಅಷ್ಟೊಂದು ಇಲ್ಲ ಇವತ್ತಿನ ಕಾಲಕ್ಕೆ ಪ್ರಪಂಚದಲ್ಲಿ. ಇನ್ನೊಂದು ಕಡೆಯಿಂದ ಅನ್ಸರ್ಟನಿಟೀಸ್ ಗಳೇನಿದೆಯೋ, ಅನಿಶ್ಚಿತೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಂತ ಸಂದರ್ಭದಲ್ಲಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಗಳು ನಾವು ಜನರೇಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಆಗುತ್ತೆ. ಒಂದು ಹೋದ್ರೂ ಕೂಡ ಇನ್ನೊಂದರಿಂದ ನಮಗೆ ಲಾಭ ಬರ್ತಕ್ಕಂಥದ್ದು. ಬಟ್ ಕ್ವಶನ್ ಕೇಳಬಹುದು ನೀವು, ಯಾವ ರೀತಿ ಪಾಸಿಬಿಲಿಟಿ ಇದೆಯಾ ಸರ್ ಇವತ್ತಿನ ಕಾಲಕ್ಕೆ? ನಾನು ಹೇಳಿದೆ, ಈಗ ಎಷ್ಟೋ ಸತಿ ನಮ್ಗೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ವಿಷಯಗಳು. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಅಂತಂದ್ರೆ, ನಾನು ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ಗೂ ಕೂಡ ಹೇಳ್ತಾ ಇದ್ದೆ ಇದನ್ನ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನಿಮ್ ಕೋಡಿಂಗ್ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಕೋಡಿಂಗ್ ರಿಲೇಟೆಡ್ ನೀವು ಹೇಳ್ಕೊಡ್ಬೋದಾ ಇನ್ನೊಬ್ಬರಿಗೆ? ಸೊ ನೀವು ಫೇಸ್ ತೋರಿಸಲೇಬೇಕು ಅಂತ ಏನಿಲ್ಲ. ಯೂಟ್ಯೂಬ್ ರಿಲೇಟೆಡ್ ಇವತ್ತಂತೂ ಚಾನಲ್ ನ ಓಪನ್ ಮಾಡ್ಕೊಂಡು ನೀವು ವಿಷಯಗಳನ್ನ ತಿಳಿಸ್ಕೊಡ್ಬೋದಾಗಿರುತ್ತೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ನೀವು ಬೆಟರ್ ಆಗಿದ್ದೀರಾ, ನೀವು ಇನ್ನೊಬ್ಬರಿಗೆ ಕಲಿಸಬಹುದು ಅದನ್ನ ಅಂತಂದ್ರೆ ಸ್ಮಾಲ್ ಆಗಿ ಒಂದು ಕೋರ್ಸಸ್ಗಳು ಅಥವಾ ಇನ್ನೊಬ್ಬರಿಗೆ ಹೇಳ್ಕೊಡ್ತಕ್ಕಂತಹ ಒಂದು ಟ್ಯೂಷನ್ ಕ್ಲಾಸಸ್ ಗಳನ್ನು ಕೂಡ ನೀವು ಮಾಡಬಹುದಾಗಿರುತ್ತೆ. ಟೀಚರ್ಸ್ ಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾಲೆಜ್ ಇರುತ್ತೆ. ಆ ನಾಲೆಜ್ ಅನ್ನ ಶೇರ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತಿನ ಕಾಲಕ್ಕೆ ಆನ್ಲೈನ್ ಮೂಲಕ ಇದೆ. ಇದು ಒನ್ ಆಫ್ ದ ಸೋರ್ಸಸ್ ಆಗಿರುತ್ತೆ ಮಲ್ಟಿಪಲ್ ಸೋರ್ಸಸ್ ಇನ್ಕಮ್ಸ್ ಗಳಲ್ಲಿ ಅಂತ ಹೇಳೋದಾದ್ರೆ. ಇನ್ನ ಎರಡನೇದಾಗಿ ಅಂತ ಹೇಳೋದಾದ್ರೆ, ಹಣವನ್ನ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನು ನಾವು ಕಲಿಯಕ್ಕಾಗತ್ತೆ ಇವತ್ತಿನ ಕಾಲಕ್ಕೆ. ಬಿಕಾಸ್ ನಮ್ಮ ಊಹೆಗೂ ಮೀರಿರ್ತಕ್ಕಂತಹ ಅವಕಾಶಗಳು ಇವತ್ತಿನ ಕಾಲಕ್ಕಿದೆ. ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ಅಂತಂದ್ರೆ ಅದು ಡಿವಿಡೆಂಡ್ಸ್ ಮೂಲಕನೇ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥದ್ದು ಇರ್ಬೋದು, ಅದನ್ನ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ಡೈರೆಕ್ಟ್ ಆಗಿ ಒಂದು ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ, ಹಣನ ಸುಮ್ಮನೆ ಸೇವಿಂಗ್ ಅಕೌಂಟ್ ಅಲ್ಲಿ ಕೂರಿಸೋ ಬದಲು ಕೂಡ ಒಂದ್ ಕಡೆಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದರಿಂದ ನಮಗೆ ಲಾಭ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿರುತ್ತೆ. ಯಾವುದೇ ಶ್ರೀಮಂತ ವ್ಯಕ್ತಿಯನ್ನ ನೋಡಿ ಒಂದೇ ಸೋರ್ಸ್ ಮೇಲೆ ಅವ್ರು ಯಾವತ್ತೂ ಡಿಪೆಂಡ್ ಆಗಿರಲ್ಲ. ಮಲ್ಟಿಪಲ್ ಸೋರ್ಸಸ್ಗಳು, ಮಲ್ಟಿಪಲ್ ಬಿಸ್ನೆಸ್ ಗಳಲ್ಲಿ ಅವರು ಹೂಡಿಕೆಯನ್ನ ಮಾಡ್ತಾರೆ. ಹಾಗೆ ಈ ವಿಷಯನ ಕೂಡ ನಾನು ಹೇಳಬೇಕಾಗಿತ್ತು, ಮರ್ತ್ಕೊಂಡೆ. ಬಿಸ್ನೆಸ್ ಗಳು ನಾವು ಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡ್ತಕ್ಕಂಥ ಅವಕಾಶ ಅಲ್ಲ ಅಂತಂದ್ರೂ ಕೂಡ ಮಲ್ಟಿಪಲ್ ಬಿಸ್ನೆಸಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅದ್ಭುತವಾದಂತಹ ಅವಕಾಶವನ್ನ ಸ್ಟಾಕ್ ಮಾರ್ಕೆಟ್ ನಮಗೆ ಒದಗಿಸಿಕೊಡುತ್ತೆ ಇವತ್ತಿನ ಕಾಲಕ್ಕೆ. ಬಟ್ ಇದರಲ್ಲಿ ಸ್ವಲ್ಪ ಟೈಮ್ ಅಂಡ್ ಎಫರ್ಟ್ ಅನ್ನ ಕೊಡೋದ್ರ ಮೂಲಕನೂ ಕೂಡ ಇವತ್ತಿನ ಮಟ್ಟಿಗೆ ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಫರ್ಟ್ ಹಾಕಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಗಳು ಸಾವಿರಾರು ಇವತ್ತಿನ ಮಟ್ಟಿಗೆ ನಮ್ಮ ಎದುರುಗಡೆಗಿದೆ. ಇನ್ವೆಸ್ಟ್ ಮಾಡಕ್ಕೆ ನಾವು ನಮ್ಮ ಮೈಂಡ್ ಸೆಟ್ ಅನ್ನು ಓಪನ್ ಇಟ್ಕೊಂಡು ಈ ವಿಷಯವಾಗಿ ಕಲಿಲಿಕ್ಕೆ ರೆಡಿ ಇದೀವಾ? ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸುಮಾರು ಅವಕಾಶಗಳು ನಮ್ಮ ಎದುರುಗಡೆಗಿದೆ. ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ತಾ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋಕೆ ಪಾಸಿಬಿಲಿಟೀಸ್ ಗಳಿದೆ ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿನ ನಾವಿಲ್ಲಿ ಕಲಿಬಹುದಾಗಿರುತ್ತೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಖತ್ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನ ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಳ್ತಕ್ಕಂಥದ್ದು. ಸೊ ದುರಾದೃಷ್ಟ ಏನಪ್ಪಾ ಅಂತಂದ್ರೆ, ಇವತ್ತಿನ ಕಾಲಕ್ಕೆ ಭಾರತದಲ್ಲಿ 75% ನಷ್ಟು ಜನಗಳಿಗೆ ಎಮರ್ಜೆನ್ಸಿ ಪ್ಲಾನಿಂಗ್ ಗೆ ಯಾವುದೇ ರೀತಿಯಂತ ಸಿದ್ಧತೆಗಳನ್ನ ಅವ್ರು ಮಾಡ್ಕೊಂಡಿಲ್ಲ. ಸೊ ನಿಮ್ಗೆ ಗೊತ್ತಿದೆ, ಅದು ಮೆಡಿಕಲಿನೇ ಇರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭ ಜಾಬ್ ಇನ್ ರಿಲೇಟೆಡ್ ಇರ್ಬೋದು, ಎಐಸಿಗಳು ಕೂಡ ಇವತ್ತಿನ ಮಟ್ಟಿಗೆ ಇವಲ್ಯೂಷನ್ಸ್ ನಡೀತಾ ಇದೆ ಅಂತ ಹೇಳ್ಬೋದು. ಈ ರೀತಿಯಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಅಂತಕ್ಕಂತಹ ವರ್ಡ್ ದಿನೇ ದಿನೇ ಕಡಿಮೆ ಹಾಕೊಂಡು ಬರ್ತಾ
ಬರ್ತಾ ಇದೆ ಮನುಷ್ಯನ ಜೀವನದಲ್ಲಿ. ಸೊ ಈ ರೀತಿಯಾದಂತಹ ಅನಿಶ್ಚಿತೆಯ ಸಂದರ್ಭಗಳಲ್ಲಿ ಬೆಟರ್ ಪ್ರಿಪೇರ್ಡ್ ಆಗಿ ನಾವು ಇರೋದು ತುಂಬಾ ಸೂಕ್ತವಾದಂತಹ ಆಯ್ಕೆ ಅಂತ ಹೇಳ್ಬೋದು. ಸೊ ಐಡಿಯಲಿ 3 ತಿಂಗಳಿಂದ 6 ತಿಂಗಳು ಅಂತ ಹೇಳ್ತಾರೆ, ಬಟ್ ನನಗೆ ಕೇಳೋದಾದ್ರೆ 1 ವರ್ಷದ ಬ್ಯಾಕಪ್ ಅಮೌಂಟ್ ಅನ್ನ ಯಾವಾಗಲೂ ನಮ್ಮ ಹತ್ರ ಇಟ್ಕೊಂಡಿರಬೇಕು. ಇದನ್ನೇ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರೆ. ಸಪೋಸ್ ಈಗ ಏನೋ ಜಾಬ್ ಹೋಯ್ತು ಅಥವಾ ಏನೋ ಇಮಿಡಿಯೇಟ್ ಆಗಿ ನನಗೆ ಅಮೌಂಟ್ ಬೇಕಾಗಿದೆ ಆ ರೀತಿಯಂತ ಸಂದರ್ಭದಲ್ಲಿ ನಮಗೆ ಈ ರೀತಿಯಂತ ಅಮೌಂಟ್ ಹೆಲ್ಪಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 20,000 ನೀವು ದುಡಿತಾ ಇದ್ದೀರಾ ಮಂತ್ಲಿ ಅಂತ ಅಂದ್ರೆ ರಫ್ಲಿ 12 ತಿಂಗಳು ಅಂತ 2,40,000, 6 ತಿಂಗಳು ಅಂತಂದ್ರೆ 1,20,000 ಅಮೌಂಟ್ ಅನ್ನ ಸಪರೇಟ್ ಆಗಿ ನಾವು ಆಸ್ ಎಮರ್ಜೆನ್ಸಿ ಫಂಡ್ ಮೇಂಟೈನ್ ಮಾಡ್ತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನ 4ನೇದಾಗಿ ಬರ್ತಕ್ಕಂತಹ ಪಾಯಿಂಟ್ ರಿಟೈರ್ಮೆಂಟ್ ಪ್ಲಾನಿಂಗ್. ಸುಮಾರು ಜನ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಬಿಕಾಸ್ ಸರ್ ಇನ್ನೂ ನಮ್ಗೆ ಏಜ್ ಇದೆ ಅಲ್ಲ ಸರ್, ಈಗಲೇ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಥಿಂಕ್ ಮಾಡ್ತಾ ಇರ್ತೀವಿ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಟೈಮನ್ನು ನಾವು ಹೋಲ್ಡ್ ಮಾಡೋಕೆ ಆಗಲ್ಲ. ಇವತ್ತಲ್ಲ ನಾಳೆ ನಾವು ಏಜ್ ಆಗೇ ಆಗ್ತೀವಿ. ಆ ರೀತಿಯಂಥ ಸಂದರ್ಭದಲ್ಲಿ ನಮ್ಮ ಹಣಕಾಸಿನ ಭದ್ರತೆಗೋಸ್ಕರ ನಾವೇ ಪ್ರಿಪೇರ್ ಆಗಬೇಕು, ಬೇರೆ ಯಾರು ಬಂದು ಅದಕ್ಕೋಸ್ಕರ ನಮಗೆ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ಇವತ್ತಿಂದ ನಾವು ಇದನ್ನ ಬಿಲ್ಡ್ ಮಾಡೋಕೆ ಆಗುತ್ತಾ. ಸೊ ಒಂದು ಬೆಟರ್ ರಿಟೈರ್ಮೆಂಟ್, ಫಾರ್ ಎಕ್ಸಾಂಪಲ್ ನೀವು ಇವತ್ತಿನ ಮಟ್ಟಿಗೆ ಒಂದು 30,000 40,000 ಖರ್ಚು ಮಾಡ್ತಿದ್ದೀರಾ ಅಂತಂದ್ರೆ ಇನ್ಫ್ಲೇಷನಿನ ಲೆಕ್ಕನೂ ಕೂಡ ನೀವು ಹಿಡ್ಕೊಂಡು ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಇದರ ರಿಲೇಟೆಡ್ ಸಪರೇಟ್ ಆಗಿ ನಾವು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ಮಾತಾಡಿದೀವಿ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆಮೇಲೆ ನೀವು ಚೆಕ್ ಮಾಡಬಹುದು. ಬಟ್ ಐಡಿಯಲಿ ಇವತ್ತಿನ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಏನು ಹೇಳ್ತೀವೋ ನಾವು 5% ರಿಂದ 6% ರಫ್ಲಿ ನಡೀತಾ ಇದೆ ನಾರ್ಮಲ್ ಆಗಿ. ಬಟ್ ಇದನ್ನ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ರೀಸೆಂಟ್ ದಿನಗಳಲ್ಲಿ 2021 ಪ್ರಕಾರ 14% ಇನ್ಕ್ರೀಸ್ ಆಗಿರುತ್ತೆ. ಅರ್ಥಾತ್ ನಮ್ಮ ಹತ್ರ ಇರತಕ್ಕಂತ ಹಣದ ಬೆಲೆ ನಾವು ಬೇಕು ಬೇಡ ಅಂತಂದ್ರೂ ಕುಸಿತಾ ಇರುತ್ತೆ. ಸೊ ಬೆಟರ್ ಆಗಿ ನಾವು ನೆಕ್ಸ್ಟ್ ಬರ್ತಕ್ಕಂತ ದಿನಗಳಲ್ಲಿ ಒಂದು 10 ವರ್ಷ 20 ವರ್ಷ ಆದ್ಮೇಲೆ ಬೆಟರ್ ಲೈಫ್ ಅನ್ನ ನಾವು ಲೀಡ್ ಮಾಡಬೇಕು ಅಂತಂದ್ರೆ ಅದಕ್ಕೋಸ್ಕರ ರೆಡಿ ಆಗ್ತಕ್ಕಂತಹ ಟೈಮ್ ಇವತ್ತು ಆಗಿರುತ್ತೆ. ಸೊ ಅಗೇನ್ ಇಲ್ಲಿ ಡೈವರ್ಸಿಫಿಕೇಶನ್ ಅಂತಕ್ಕಂಥ ಪಾಯಿಂಟ್ ಏನಿದೆಯೋ 5ನೇ ಪಾಯಿಂಟ್ ಬರ್ತಕ್ಕಂಥದ್ದು. ಇದ್ರ ರಿಲೇಟೆಡ್ ನಾನು ಸ್ವಲ್ಪ ಇನ್ ಡೀಟೇಲ್ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬೇಸಿಕಲಿ 2 ರೀತಿಯಾದಂತಹ ರಿಸ್ಕ್ಗಳಿರುತ್ತೆ. ಒಂದು ಸಿಸ್ಟಮೆಟಿಕ್ ರಿಸ್ಕ್, ಇನ್ನೊಂದು ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ಹೇಳ್ತಾರೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಸಿಸ್ಟಮೆಟಿಕ್ ರಿಸ್ಕ್ ಅನ್ನೋದು ಹೊರಗಡೆಯ ಎನ್ವೈರನ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಪಾಲಿಸಿ ಚೇಂಜ್ ಮಾಡೋದಿರಲಿ ಅಥವಾ ಈ ರೀತಿ ಅಂತ ಈಗ ಇನ್ಫ್ಲೇಷನ್ ಇರಬಹುದು, ಇದರಿಂದ ಬರ್ತಕ್ಕಂಥ ಎಫೆಕ್ಟ್ ಇಂದ ಬರ್ತಕ್ಕಂತಹ ರಿಸ್ಕ್ ಇದಾಗಿರುತ್ತೆ. ಇನ್ನೊಂದು ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ಹೇಳ್ತಾರೆ. ಈಗ ಒಂದು ಕಂಪನಿ ನೀವು ಇನ್ವೆಸ್ಟ್ ಮಾಡಿದಿರಾ, ಆ ಕಂಪನಿ ಏನೋ ಇಮಿಡಿಯೇಟ್ ಆಗಿ ಬದಲಾವಣೆಗಳಾಯಿತು ಅಥವಾ ನೀವು ಇನ್ವೆಸ್ಟ್ ಮಾಡತಕ್ಕಂಥ ಕಂಪನಿ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಬದಲಾವಣೆ ಆಯಿತು, ಆ ರೀತಿಯಾದಂತಹ ಬರ್ತಕ್ಕಂಥ ರಿಸ್ಕ್ ಏನಿದೆಯೋ ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಇದರ್ ಸಿಸ್ಟಮೆಟಿಕ್ ರಿಸ್ಕ್ ಇರ್ಬೋದು ಅಥವಾ ಅನ್ಸಿಸ್ಟಮೆಟಿಕ್ ರಿಸ್ಕ್ ಗಳನ್ನ ಡೈವರ್ಸಿಫೈಡ್ ಆಗಿ ನಾವು ಇನ್ವೆಸ್ಟ್ ಮಾಡೋದ್ರ ಮೂಲಕ ಅಚೀವ್ ಮಾಡಬಹುದಾಗಿರುತ್ತೆ ಅಥವಾ ಬೇಸಿಕಲಿ ಇದನ್ನ ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನೋಡ್ತೀವಿ ಅಂತಂದ್ರೆ ನಿಫ್ಟಿ 50 ಅಂದ್ರೆ ಸ್ಟಾಕ್ ಮಾರ್ಕೆಟ್ ಹಾಗೆ ಗೋಲ್ಡ್ ಎರಡೂ ಕಡೆಗೂ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಸೊ ಇದರಲ್ಲಿ ನಾನ್ ಕೋರಿಲೇಷನ್ ಅಂತ ಹೇಳ್ತೀನೋ ಅಂದ್ರೆ ಒಂದು ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ಇನ್ನೊಂದು ಅಷ್ಟೊಂದು ಬೆಟರ್ ಪರ್ಫಾರ್ಮೆನ್ಸ್ ಅಲ್ಲಿ ಇರಲ್ಲ, ಇನ್ನೊಂದು ಬೆಟರ್ ಪರ್ಫಾರ್ಮ್ ಆಗ್ತಿದೆ ಅಂತಾನೆ ಮತ್ತೊಂದು ಅಷ್ಟೊಂದು ಬೆಟರ್ ಪರ್ಫಾರ್ಮೆನ್ಸ್ ಅಲ್ಲಿ ಇರಲ್ಲ. ಓವರ್ ಆಲ್ ಎರಡೂ ಕೂಡ ಅಪ್ ಮೂವ್ಮೆಂಟ್ ಅನ್ನೇ ಇಲ್ಲಿ ಕಾಣ್ತಾ ಇರುತ್ತೆ. ಇದನ್ನೇ ನಾನ್ ಕೋರಿಲೇಷನ್ ಅಂತ ಹೇಳ್ತಕ್ಕಂಥದ್ದು. ಗೋಲ್ಡ್ಗೂ ಸ್ಟಾಕ್ ಮಾರ್ಕೆಟ್ಗೂ ನಾನ್ ಕೋರಿಲೇಷನ್ ಇದೆ. ಸೊ ಹಾಗಾಗಿ ಎರಡರಲ್ಲೂ ನಾವು ಈಕ್ವಲ್ ಆಗಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಮ್ಮ ರಿಸ್ಕ್ ಅನ್ನ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿದೆ ಅನ್ನೋದನ್ನ ನಾವಿಲ್ಲಿ ಕಲಿಬಹುದು. ಇನ್ನೊಂದು ನಾನು ಆಲ್ರೆಡಿ ಹೇಳಿದೆ, ಅಸೆಟ್ ಕ್ಲಾಸ್ ಗಳ ವೈಸ್ ಕೂಡ ನೀವು ಡೈವರ್ಸಿಫೈ ಮಾಡಬಹುದು. ಒಂದು ಸ್ಟಾಕ್ ಮಾರ್ಕೆಟ್ ಇರಬಹುದು, ಇನ್ನೊಂದು ಬಾಂಡ್ಸ್ ಗಳು ಇರಬಹುದು, ಫಿಕ್ಸೆಡ್ ಡೆಪಾಸಿಟ್ಸ್ ಗಳು, ಫಿಕ್ಸೆಡ್ ಇನ್ಕಮ್ ಬರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಗಳು ಇರಬಹುದು, ಗೋಲ್ಡ್ ಇರಬಹುದು, ರಿಯಲ್ ಎಸ್ಟೇಟ್ ಇರಬಹುದು, ಮಲ್ಟಿಪಲ್ ಅಸೆಟ್ ಕ್ಲಾಸಸ್ ಅಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನ ಕೊನೆಯದಾಗಿ ಬರ್ತಕ್ಕಂತಹ ಪಾಯಿಂಟ್, ಎಲ್ಲ ಇದ್ರೂ ಕೂಡ ಇನ್ಶೂರೆನ್ಸ್ ಅನ್ನು ಕೂಡ ಹೊಂದಿರಬೇಕು ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ. ಬಿಕಾಸ್ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಅನ್ಸರ್ಟನಿಟಿ ಆಯಿತು, ಅದು ಮೆಡಿಕಲ್ ರಿಲೇಟೆಡ್ ಇರ್ಬೋದು ಅಥವಾ ಲೈಫ್ಗೆ ಥ್ರೆಟ್ ಬರ್ತಾ ಇದೆ, ನಮ್ಮನ್ನು ನಂಬ್ಕೊಂಡು ಸುಮಾರು ಜನ ಇದ್ದಾರೆ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಎರಡನ್ನೂ ಹೊಂದಿರತಕ್ಕಂಥದ್ದು ಇವತ್ತಿನ ಮಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ನಮ್ಮ ಹತ್ರ ಇನ್ಶೂರೆನ್ಸ್ ಇರುತ್ತೋ ಅಟ್ಲೀಸ್ಟ್ ನಮಗೊಂದು ಅವಕಾಶ ಇರುತ್ತೆ. ಈಗ ಏನೋ ಒಂದು ಅನ್ಸರ್ಟನಿಟಿ ಆದ್ರೂ ಕೂಡ ಅದನ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಈ ಎಂಟೈರ್ ವಿಡಿಯೋದ ಸಮರಿನ ನಾವು ಹೇಳಬೇಕು ಅಂತಂದ್ರೆ ಸಾಲ ಮುಕ್ತ ಜೀವನವನ್ನ ಮಾಡ್ತಾ ಎಮರ್ಜೆನ್ಸಿ ಪ್ಲಾನ್ ರೆಡಿ ಮಾಡ್ಕೊಂಡು ಅಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನು ನಾವು ಕಟ್ಕೊಂಡು ಇನ್ನೊಂದು ಕಡೆಯಿಂದ ರಿಟೈರ್ಮೆಂಟ್ ಗೆ ಬೆಟರ್ ಆಗಿ ನಾವು ಇವತ್ತಿಂದನೇ ಪ್ರಿಪೇರ್ ಹಾಕೊಂಡು ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಅಥವಾ ವೆಲ್ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಂಡು ನಮ್ಮ ಇನ್ಕಮ್ ಅನ್ನು ಕೂಡ ನಾವು ಜನರೇಟ್ ಮಾಡ್ಕೊಳ್ಳೋಕಾದ್ರೆ ಅಡಿಷನಲ್ ಇನ್ಕಮ್ ಅನ್ನ ಇವತ್ತಿನ ಕಾಲಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ 10 ವರ್ಷದಲ್ಲಿ ಆಗ್ಬೋದು, 20 ವರ್ಷದಲ್ಲಿ ಆಗ್ಬೋದು, ಬರ್ತಕ್ಕಂತಹ ದಿನಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ ಗಳಿರುತ್ತೆ ಅನ್ನೋದನ್ನ ಈ ಎಂಟೈರ್ ವಿಡಿಯೋ ಮೂಲಕ ನಾವು ಕಲಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ ಹಣಕಾಸಿನ ವಿಚಾರವಾಗಿ ನೀವೇನು ಅನ್ಕೊಂಡಿರೋ ಅದು ಆದಷ್ಟು ಬೇಗ ನಿಮ್ಗೆ ಈಡೇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.